ಯಲ್ಲಾಪುರದ ಜನ ದೇವಿಯರು ತಮ್ಮ ಗ್ರಾಮದಲ್ಲಿಯೇ ನೆಲೆಸಲಿ ಎಂದು ಆಶಿಸಿದರು. ದೊರೆತ ಮೂರ್ತಿಗಳು ಸವಕಲಾಗಿದ್ದರಿಂದ ಅದೇ ತರಹದ ಹೊಸ ಮೂರ್ತಿಯನ್ನು ನಿರ್ಮಿಸಿ ದೊರೆತ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕೆಂಬ ಸಲಹೆಯನ್ನು ಗ್ರಾಮದ ಪೂಜಾರಿಗಳು ಗ್ರಾಮಾಧಿಕಾರಿಗಳಿಗೆ ನೀಡುತ್ತಾರೆ. ಪೂಜಾರಿಗಳ ಸಲಹೆಯಂತೆ ಹಳೆ ಪ್ರತಿಮೆಯ ಸ್ವರೂಪದಂತೆ ದೇವಿಯರ 2 ಮೂರ್ತಿಗಳನ್ನು ಶಿವಣಿ ಕಟ್ಟಿಗೆಯಿಂದ ನಿರ್ಮಿಸಲಾಗುತ್ತದೆ. 2 ಮೂರ್ತಿಗಳು ನಿರ್ಮಾಣವಾದ ನಂತರ ದೇವಿಯರ ರೂಪ ಉಗ್ರತೆಯಿಂದ ಕೂಡಿದ್ದರಿಂದ ಪೂಜಾರಿಗಳು ದೇವಿಯರನ್ನು ದುರ್ಗಮ್ಮ ದೇವಿ ಹಾಗೂ ಕಾಳಮ್ಮ ದೇವಿ ಎಂದು ಕರೆದರು. ಯಲ್ಲಾಪುರದ ಸುತ್ತಮುತ್ತಲಿನ ಹಳ್ಳಿಗರ ಸಹಕಾರದಿಂದ ದೇವಿಯರಿಗೆ ಆಲಯ ನಿರ್ಮಿಸಿದರು. ವೈದಿಕ ಬ್ರಾಹ್ಮಣರಿಂದ ಅಮ್ಮನವರನ್ನು ಪೀಠದಲ್ಲಿ ಪ್ರತಿಷ್ಠಾಪಿಸಿ ವಿಶ್ವಕರ್ಮ ಬ್ರಾಹ್ಮಣರನ್ನು ದೇವಿಯರ ಪೂಜೆಗೆ ನೇಮಿಸಲಾಯಿತು. ಯಲ್ಲಾಪುರದ ಜನ ದಿನವೂ ಪೂಜೆಯೊಂದಿಗೆ ಅನ್ನ ನೈವೇದ್ಯ ಕೊಡುತ್ತಾ ದೇವಿಯರನ್ನು ಗ್ರಾಮದೇವಿಯನ್ನಾಗಿ ಸ್ವೀಕರಿಸಿದರು. ಹೀಗೆ ಮುಂದೆ ಅಮ್ಮನವರ ವಾರ್ಷಿಕ ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ, ಕುಂಕುಮಾರ್ಚನೆ, ಉಡಿ ತುಂಬುವಿಕೆ ಹೀಗೆ ಅನೇಕ ಧಾರ್ಮಿಕ ಪದ್ಧತಿಗಳು ನಡೆಯುತ್ತಿದ್ದವು. ಕಾಲ ಕಳೆದಂತೆ 17ನೇ ಶತಮಾನದಲ್ಲಿ ಮರ್ಕಿ ದುರ್ಗಿಯರ ಕ್ಷೇತ್ರವಾಗಿದ್ದ ಪಕ್ಕದ ಶಿರಸಿಯಲ್ಲಿ ಹಾನಗಲ್ನಿಂದ ಆದಿಶಕ್ತಿ ಸ್ವರೂಪಿಣಿ ಜಗನ್ಮಾತೆ ಶ್ರೀ ಮಾರಿಕಾಂಬೆಯ ಆಗಮನವಾಗುತ್ತದೆ. ಸೋದೆ ರಾಜರಿಂದ ಪ್ರತಿಷ್ಠಾಪನೆಗೊಂಡ ಶ್ರೀ ಮಾರಿಕಾಂಬಾ ತಾಯಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲು ಆರಂಭವಾಗುತ್ತದೆ. 2 ವರ್ಷಕ್ಕೊಮ್ಮೆ ಜರುಗುವ ಮಾರಿಕಾಂಬೆಯ ಜಾತ್ರಾ ಉತ್ಸವದಲ್ಲಿ ಇಡೀ ಉತ್ತರ ಕನ್ನಡ ಪ್ರಾಂತ್ಯದ ಜನ ಪಾಲ್ಗೊಳ್ಳುತ್ತಿದ್ದರು. ಹೀಗೆ ಯಲ್ಲಾಪುರದ ಜನರೂ ಸಹ ಶಿರಸಿ ಜಾತ್ರೆಯಲ್ಲಿ ಭಯಭಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದರು. ತಮ್ಮ ಊರಿನ ಗ್ರಾಮದೇವಿಯರಿಗೂ ಮೆರವಣಿಗೆ ಜಾತ್ರಾ ಉತ್ಸವ ನಡೆಯಬೇಕು ಎಂದು ಆಶಿಸಿ ಯಲ್ಲಾಪುರದ ಎಲ್ಲಾ ಗ್ರಾಮದ ಜನ ಜಾತ್ರಾ ಉತ್ಸವ ನಡೆಸುವ ಬಗ್ಗೆ ಕಾರ್ಯೋನ್ಮುಖರಾದರು. ಈ ಬಗ್ಗೆ ದೇವಿಯರಲ್ಲಿ ಜಾತ್ರಾ ಪದ್ಧತಿಯ ಬಗ್ಗೆ ಅಪ್ಪಣೆ ಕೇಳಿ ಪಟ್ಟಣದ ಗ್ರಾಮಾಧಿಕಾರಿ, ಪುರೋಹಿತರು, ಪೂಜಾರಿಗಳು, ಆಶ್ವಾದಿಗಳು, ಮೂಲ ನಾರಾಯಣಗೆರೆಯ ಜನರು, ಅಮ್ಮನವರ ತವರು ಮನೆಯಾದ ಸೆಳೆದೇವ ಜನರು ಇವರೆಲ್ಲರ ಸಮ್ಮುಖದಲ್ಲಿ ದೇವಿಯರ ಜಾತ್ರಾ ಪದ್ಧತಿ ಹಾಗೂ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭಿಸುವ ಕಾರ್ಯವನ್ನು ಮಾಡುತ್ತಾರೆ. ಶಿರಸಿ ಮಾರಿಕಾಂಬೆ ಜಾತ್ರೆಯ ಪ್ರಥಮ ದಿನ ದೇವಿಯು ತೇರಿನಲ್ಲಿ ಕುಳಿತು ಹೋಗುತ್ತಾಳೆ. ಯಲ್ಲಾಪುರದಲ್ಲಿ ಜೋಡಿ ದೇವಿಯರು ಇರುವ ಕಾರಣ ಅಮ್ಮನವರ ಅಪ್ಪಣೆ ಪಡೆದು ಭಕ್ತರ ಶಿರದ ಮೇಲೆ ಶ್ರೀ ದೇವಿಯರ ಮೂರ್ತಿಗಳನ್ನು ಮೆರವಣಿಗೆ ಮಾಡುವ ಪದ್ಧತಿ ಪ್ರಾರಂಭವಾಗುತ್ತದೆ. ಯಲ್ಲಾಪುರ ಗ್ರಾಮದೇವಿಯರನ್ನು ಶಿರಸಿ ಮಾರಿಕಾಂಬೆಯ ಹಾಗೂ ಮರ್ಕಿ ದುರ್ಗಿಯರ ಸಹೋದರಿ ಎಂದು ಕೂಡ ಹೇಳಲಾಗುತ್ತದೆ. ಪ್ರತಿಯೊಂದು ಜಾತ್ರೆಗೆ ತನ್ನದೇ ಆದ ವೈಶಿಷ್ಟ್ಯತೆ ಇರುತ್ತದೆ. ಯಲ್ಲಾಪುರ ಗ್ರಾಮದೇವಿಯರ ಜಾತ್ರೆಯು ಇದಕ್ಕೆ ಹೊರತಾಗಿಲ್ಲ. ಜಾತ್ರೆಯ ಮುನ್ನ ಹೊರಮಂಗಳವಾರ ಆಚರಣೆ, ಜಾತ್ರೆಯಲ್ಲಿ ದೇವಿಯರ ಲಗ್ನ, ಅನ್ನ ಬಲಿಯ ಬೇಲಿ, ಕಾಳರಾತ್ರಿಯಲ್ಲಿ ಉತ್ಸವದ ವಿಸರ್ಜನೆ ಇವುಗಳಿಂದ ಯಲ್ಲಾಪುರ ಜಾತ್ರೆ ಆಕರ್ಷಣೆ ಗಳಿಸಿದೆ. ಜಾತ್ರೆ ಆರಂಭಗೊಳ್ಳುವ 5-6 ದಿನಗಳ ಮುನ್ನವೇ ಗೋವಾ, ಆಂಧ್ರ, ಮಹಾರಾಷ್ಟ್ರ